ಇವತ್ತಿನ ವಿಷಯ ಆಗಿದೆ सेवा तोड़ पड़ी माना सेवा में दिखावली सेवा से मिल जाता है अल्पकालीन नाम और शान। कभी गुप्त सेवा करके देखो बन जाओगे ब्रह्मा बाप समान। ಅಂದ್ರೆ ತೋಡುಪಡಿಕೆದಿಂದ ತೋರಿಸಿ ಮಾಡತಕ್ಕಂತ ಸೇವೆದಿಂದ ಸಿಗೋದು ಅಲ್ಪಕಾಲೀನಕ್ಕೋಸ್ಕರ, ಅಂದ್ರೆ ಅಲ್ಪಕಾಲ ಅಂದ್ರೆ ಸ್ವಲ್ಪ ಸಮಯಕ್ಕೋಸ್ಕರ ಹೆಸರು, ಗೌರವ ಮತ್ತು ಶಾನ. ಯಾವತ್ತು ಗುಪ್ತ ಸೇವೆ ಮಾಡಿ ನೋಡಿ ನೀವು ಆಗ್ಬಿಡ್ತೀರಾ ಬ್ರಹ್ಮ ಬಾಪ ಸಮಾನ. मैंने इतनी सेवा की उतनी सेवा की क्यों इस भाव में जिए जा रहे हैं। अरे कराने वाला करा रहा है, करनहार हम किए जा रहे हैं. ಅಂದ್ರೆ ನಾನು ಇಷ್ಟು ಸೇವೆ ಮಾಡಿದೆ ಅಷ್ಟು ಸೇವೆ ಮಾಡಿದೆ ಯಾಕೆ ಈ ಭಾವನೆಯಲ್ಲಿ ಬದುಕ್ತಿದ್ದೀರಿ. ಅರೆ ಮಾಡಿಸೋರು ಮಾಡಿಸೋರು ಮಾಡಿಸ್ತಾ ಇದ್ದಾರೆ, ನಾವು ಮಾಡೋರು ಮಾಡ್ತಿದ್ದೀರಿ. सेवा के आटे में साधना का नमक मिलाना जरूरी है, तब मिलेगा सेवा का प्रत्यक्ष फल और आप हो जाएंगे ಖುಷಿ से भरपूर. ಸೇವೆಯಲ್ಲಿ ಸೇವೆ ರೂಪಿ ಹಿಟ್ಟಲ್ಲಿ ಸಾಧನೆಯ ಉಪ್ಪು ಖಂಡಿತ ಮಿಕ್ಸ್ ಮಾಡಿ, ಆಗ ಸಿಗುತ್ತೆ ಸೇವೆಯ ಪ್ರತ್ಯಕ್ಷ ಫಲ. ಅಂದ್ರೆ ಹೇಗೆ ರೀತಿ ನೀವು ಯಾವ್ದಾದ್ರು ಒಂದು ಚಪಾತಿ ಮಾಡ್ತೀರಾ ಅಂದ್ರೆ ಏನ್ ಮಾಡ್ತೀರಾ, ಹಿಟ್ಟಲ್ಲಿ ಉಪ್ಪು ಮಿಕ್ಸ್ ಮಾಡ್ತೀರಲ್ಲ, ಸೇಮ್ ಅದೇ ತರ ಸೇವೆಯ ಹಿಟ್ಟಲ್ಲಿ ಸಾಧನೆ ಅರ್ಥಾತ್ ಯೋಗದ ಉಪ್ಪುವನ್ನ ಕಂಪಲ್ಸರಿ ಮಿಕ್ಸ್ ಮಾಡಿ, ಆಗ ಸಿಗೋದು ಸೇವೆಯ ಪ್ರತ್ಯಕ್ಷ ಫಲ. ಅಂದ್ರೆ ಈಗೀಗ ನಿಮ್ಗೆ ಪ್ರತ್ಯಕ್ಷವಾಗಿರೋದು ಸಹ ಫಲ ಸಿಗುತ್ತೆ. ಮತ್ತೆ ನೀವು ಆಗ್ಬಿಡ್ತೀರಾ ಖುಷಿಯಿಂದ ಭರ್ಪೂರ್. और आप बन जाएंगे खुशी से भरपूर, ಖುಷಿದಿಂದ ಭರ್ಪೂರ್, ಖುಷಿಯ ಖಜಾನೆಯಿಂದ ಭರ್ಪೂರ್ ಆಗ್ಬಿಡ್ತೀರಾ. बेंगलोर की सेवा कैसी थी, किसी ने मामा से यह प्रश्न उठाया. मम्मा से ಬೆಂಗಳೂರದು ಸೇವೆ ಹೇಗಿತ್ತು, ಕೆಲವರು ಮಮ್ಮನ ಹತ್ರ ಈ ಪ್ರಶ್ನೆ ಕೇಳಿದ್ರು. ಸೇವಾ ಅಚ್ಚಿ ಥಿ ಬಸ್ ಇತ್ನಾ ಕಹಕರ್ ಮಮ್ಮನೆ ಫುಲ್ ಸ್ಟಾಪ್ ಲಗಾಯ. ಸೇವೆ ಅಂದ್ರೆ ಮಮ್ಮನ ಹತ್ರ ಪ್ರಶ್ನೆ ಕೇಳುವಾಗ ಮಮ್ಮ ಹೇಳಿದ್ರು ಸೇವೆ ಬಹಳ ಚೆನ್ನಾಗಿತ್ತು, ಈ ಮಾತವನ್ನ ಹೇಳಿ ಮಮ್ಮ ಫುಲ್ ಸ್ಟಾಪ್ ಹಾಕಿದ್ರು. ನಾನು ಹಿಂಗ್ ಮಾಡ್ದೆ ಹಂಗ್ ಮಾಡ್ದೆ ಅಂತ ತೋಡಿಪಡಿಕೆ ಮಾಡಿಲ್ಲ. दिखावे वाली सेवा सेवा नहीं बोझ है, निस्वार्थ वाली सेवा तो ಸಂಗಮ್ ಯುಗ್ ಕಿ ಮೋಜ್ ಹೇ. ಅಂದ್ರೆ ತೋಡ್ಪಡಿಕೆ ಇರ್ತಕ್ಕಂಥ ಸೇವೆ ಅಲ್ಲ, ಭಾರ ಇದೆ. ನಿಸ್ವಾರ್ಥ ಮಾಡ್ತಕ್ಕಂಥ ಸೇವೆ ಸಂಗಮ್ ಯುಗದ ಬಹಳ ಖುಷಿ ಇದೆ, ಮೌಜ ಇದೆ. ಸೇವಾ ಮೇ ದಿಖಾವಾ ಕರೋ ನಾ ಭಾಯಿ, ಇಸ್ಸೆ ನಾ ಹೋತಿ ಆತ್ಮ ಕಿ ಕಮಾಯಿ. ಸೇವೆಯಲ್ಲಿ ತೋಡ್ಪಡಿಕೆ ಮಾಡಕ್ಕೆ ಹೋಗಬೇಡಿ ಹೇ ಸಹೋದರರೇ, ಇದರಿಂದ ಆತ್ಮಕ್ಕೆ ಸಂಪಾದನೆ ಏನು ಆಗೋದಿಲ್ಲ. निमित्त निर्माण और निर्मल वाणी, दादी जी के कर्मों ने हमें यही सिखाई. ನಿಮಿತ್ತ ಆಗಿರ್ಬೇಕು, ನಿರ್ಮಾಣ ಚಿತ್ತವಾಗಿರ್ಬೇಕು, ನಿರ್ಮಲ ಮಾತಿರ್ಬೇಕು. ಇದು ಪ್ರಕಾಶ್ ಮಣಿ ದಾದಿಯವ್ರದ್ದು ಕರ್ಮ ನಮಗೆ ಕಲಿಸಿದ್ದು. ಮತ್ತೆ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಭಗವಂತನ ಮಹಾವಾಕ್ಯ ಅನುಸಾರ ಗುಪ್ತವಾಗಿ ಮಾಡಿರೋ ಸೇವೆಗೆ ಪ್ರಾಪ್ತಿ ಜಾಸ್ತಿ, ತೋಡ್ಪಡಿಕೆ ಮಾಡಿರೋದು ಸೇವೆಗೆ ಆ ಸಮಯದಲ್ಲಿ ಖುಷಿ ಸಿಗ್ಬೋದು, ಆದ್ರೂ ಭವಿಷ್ಯದ ಪ್ರಾಪ್ತಿ ಎಲ್ಲ ಅಲ್ಲೇ ನಾಶ ಆಗಿರುತ್ತೆ. ಅದಕ್ಕೆ ಎಚ್ಚರಿಕೆ. ಧನ್ಯವಾದಗಳು.